ಆವತ್ತಿನ ದಿನ ಒಂದು ನಾನು ಗೊತ್ತಿರೋ ಮಟ್ಟಿಗೆ 70ನೇ ಇಸ್ವಿ. ಆವತ್ತಿನ ದಿನ ಥಿಯೇಟ್ರ್ ಓನರ್ಗಳು ಯಾರೂ ಡೈರೆಕ್ಟಾಗಿ ಪಿಕ್ಚರ್ ಹಾಕ್ತಾಯಿರಲಿಲ್ಲ. ಈ ಡಿಸ್ಟ್ರಿಬ್ಯೂಟ್ರ್ ಅಡ್ಡವ್ರಿಗೆ ಕೊಟ್ಬಿಡೋರು, ನೋಡಪ್ಪ ನೀವು ಪಿಕ್ಚರ್ ಮೇಂಟೈನ್ ಮಾಡ್ಕೊಳ್ಳಿ, ಪಿಕ್ಚರ್ ಹಾಕಿ ನಮಗಿಷ್ಟು ಬಾಡಿಗೆ ಕೊಟ್ಬಿಡಿ, ನೀವು ಶೇರ್ ಅಮೌಂಟು ಅಂತ ನೀವು ತೊಗೊಂಡೋಗಿ. ಇಲ್ಲಿ ಥಿಯೇಟ್ರಲ್ಲಿ ಮೇಂಟೆನೆನ್ಸು, ಸ್ಯಾಲ್ರಿ ಇದೆಲ್ಲ ಥಿಯೇಟ್ರ್ ಯಜಮಾನಿಗೆ ಸೇರಿದ್ದು. ಆವಾಗ ಆ ಥರ ಒಂದು ಕಂಡೀಷನ್ಸ್ ಇತ್ತು. ಅವ್ರಿಗೂ ಲಾಭ ಚೆನ್ನಾಗಿ ಸಿಗ್ತಾಯಿತ್ತು, ಮಾಲೀಕರಿಗೂ ಸಿಗ್ತಾಯಿತ್ತು, ಡಿಸ್ಟ್ರಿಬ್ಯೂಟ್ರಿಗೂ ಸಿಗ್ತಾಯಿತ್ತು ಸರ್. ಆವಾಗ ಅದನ್ನು ಒಬ್ಬೊಬ್ಬರು ಒಂದೊಂದು ಥಿಯೇಟ್ರ್ ವಹಿಸ್ಕೊಂಡಿದ್ರು. ಈಗ KCN ಮೂವೀಸ್ ಅಂತ ತುಂಬ ಹಳಬ್ರು ಅವರು ಆವತ್ತಿನ ದಿನ ಸಾಗರ್ ಥಿಯೇಟ್ರ್ ಅಂತ ಎಂಡವರ್ ಇತ್ತು, ಸ್ಟೇಟು ಅಂತ ಮೊದಲಿತ್ತು, ಈಗ ಭೂಮಿಕಾ ಆಗಿದೆ. ಅದೆಲ್ಲ ಅವ್ರು 2 ಥಿಯೇಟ್ರನ್ನ KCN ಮೂವೀಸು ಅಂತ ಅವ್ರ ಎಂಡವರ್ಲಿತ್ತು. ಅವಾಗ ಪಿಕ್ಚರು ಅವ್ರದ್ದು ಹಾಕೋದು, ಎಲ್ಲ ಪಿಕ್ಚರ್ ಯಾವುದೇ ಅವ್ರು ಬಂದು ಅವ್ರ ಕಂಪ್ನಿಯಿಂದ ಬಂದರೂ ಪರವಾಗಿಲ್ಲ, ಬೇರೆಯವ್ರ ಕಂಪ್ನಿ ಬಂದರೂ ಇದು ಮಾಡೋರು, ಅದು ಮಾಡೋರು. ವಿಜಯ ಪಿಕ್ಚರ್ಸ್ ಅಂತ ತುಂಬ ದೊಡ್ಡ ಫಿಲಿಮ್ ಆಫೀಸು, ಅವ್ರ ಕೈನಲ್ಲಿ 1-2 ಥಿಯೇಟ್ರ್ ಇತ್ತು ಅವಾಗ. ಅವೆಲ್ಲ ಜಾಸ್ತಿ ಕನ್ನಡ ಈ ಕಡೆ ಬರ್ತಾನೆ ಇರಲಿಲ್ಲ ಅವಾಗ. ಪ್ರಭಾತು, ಸ್ಟೇಟು, ಮೇನಕಾ ಬಿಟ್ಬಿಟ್ರೆ ಈ ಕಡೆ ಸಾಗರು ಕಳೆದ್ಬಿಟ್ಟು ಕಲ್ಪನಾ, ನರ್ತಕಿ, ಸಂತೋಷ್ ಎಲ್ಲ ಹಿಂದಿ ಪಿಕ್ಚರೇ ಅವಾಗ ನಡೀತಾ ಇದ್ದು. ಅವಾಗ 73ನೇ ಇಸ್ವಿಯಿಂದ ಹಿಂದಿನೇ ಯಾವ ಹಿಂದಿ ಪಿಕ್ಚರ್ ಹಾಕೋದು 25 ವಾರ ಅವಾಗ. ಅಷ್ಟು ಚೆನ್ನಾಗಿ ನಡೀತಾ ಸಿನಿಮಾಗಳು. ಆಮೇಲೆ ಕನ್ನಡ ಪಿಕ್ಚರ್ಗಳು ಸ್ವಲ್ಪ ಯಾವಾಗ ಪರವಾಗಿಲ್ಲ, ಕನ್ನಡ ಪಿಕ್ಚರ್ ಚೆನ್ನಾಗಿದ್ದಾದಮೇಲೆ ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಹಾಕೋತಾರೆ ಆಯಿತು. ಅದಕ್ಕೆ ಮುಂಚೆ ಕನ್ನಡ ಪಿಕ್ಚರ್ ಈ ಕಡೆ ಬರ್ತಾನೆ ಇಲ್ಲ. ನಾನು ಹೇಳಿದ್ನಲ್ಲ 4 ಪಿಕ್ಚರ್ 5 ಪಿಕ್ಚರ್ ರಾಜ್ಕುಮಾರ್ ಅವ್ರದ್ದು ಹಾಕಿದ್ದು ನಾವಂತೂ ಸರ್. ಆಮೇಲೆ ವಿಷ್ಣುವರ್ಧನ್ ಒಂದು 5-6 ಪಿಕ್ಚರ್ ಹಾಕಿದ್ದೀವಿ 40 ವರ್ಷಕ್ಕೆ. ಅವತ್ತಿನ ದಿನ 50 ದಿನ ರಾಜ್ಕುಮಾರ್ ಪಿಕ್ಚರ್ 25 ವಾರ, 1 ವರ್ಷ ಜೀವನ ಚೈತ್ರ ಹೊಟ್ಟೋಯ್ತು, 25 ವಾರ ಆಕಸ್ಮಿಕ ಹೊಟ್ಟೋಯ್ತು, 25 ವಾರ ಒಡ ಹುಟ್ಟಿದವರು ಹೊಟ್ಟೋಯ್ತು, ಶ್ರಾವಣ ಬಂತು 25 ವಾರ ಹೊಟ್ಟೋಯ್ತು. ಇನ್ನು ಇವ್ರದ್ದೆಲ್ಲ 50 ಡೇಸು, ಆಪ್ತರಕ್ಷಕ 100 ಡೇಸು, ಇದು ಬುದ್ಧಿವಂತ ಅದು 100 ಡೇಸ್ ಪಿಕ್ಚರು, 25 ವಾರದ ಸಿನಿಮಾ. ಅಲ್ಲಿಗೆ ಎಷ್ಟು ಬೇಗ ಇದಾಗೋಗ್ಬಿಡುತ್ತೆ ನೋಡಿ, ಆ ಥರ ಇದಾಗ್ತದೆ. ನಾವೂ ಅಷ್ಟೇ, ನಾವು ಮಾಂಡ್ರೆ ಅಂತ ಒಂದು ಡಿಸ್ಟ್ರಿಬ್ಯೂಟ್ರ್ ಇದ್ದರು ಅವಾಗ, ಅವರು ಸಂಗಮ್ ಥಿಯೇಟ್ರ್ ಓನರು. ಅವ್ರ ಕೈಗೆ ನಾವು ಥಿಯೇಟ್ರನ್ನ ಹ್ಯಾಂಡ್ ಓವರ್ ಕೊಟ್ಟಿದ್ದು ಅವಾಗ. ಆ ಟೈಮಲ್ಲಿ ಪೂರ್ತಿ ಹಿಂದಿ ಪಿಕ್ಚರ್ ಅವ್ರು ಆಗ್ತಾಯಿದ್ದಿದ್ದು ಸ್ಟಾರ್ಟಿಂಗಲ್ಲಿ. ಯಾರು ನಮ್ಮ ಕನ್ನಡ ಎಲ್ಲ ಆ ಕಡೆ ಹೊಟ್ಟೋಗ್ಬಿಡೋರು, ಈ ಕಡೆ ಬರ್ತಾನೆ ಇರಲಿಲ್ಲ. ಈ ಥಿಯೇಟ್ರ್ ಮಾಲೀಕರು ಡಿಸ್ಟ್ರಿಬ್ಯೂಟ್ರಿಗೆ ಒಪ್ಪಿಸ್ಬಿಡ್ತಾರೆ. ಅವ್ರಿಗೆ ಕನ್ನಡ ಸಿನಿಮಾನಾದರೂ ಯಾರು ನಾವು ಇಂಥ ಭಾಷೆ ಹಾಕಿದ್ದು ನಾವು ಕೇಳ್ತಾ ಇರಲಿಲ್ಲ, ಅದೇ ಹಾಕೋರು ಅವಾಗ. ಈ ಕಡೆ ಇದು ದೊಡ್ಡ ಥಿಯೇಟ್ರ್ಗಳು ಇಲ್ಲಿ ಬಾಡಿಗೆ ಸ್ವಲ್ಪ ಜಾಸ್ತಿ ಅಂದ್ಬಿಟ್ಟು ಈ ಕಡೆ ಬರ್ತಾನೆ ಇಲ್ಲಲ್ಲ ಕನ್ನಡ ಪಿಕ್ಚರ್ನವರು. ಏನಿದ್ದು ಪ್ರಭಾತು, ಸ್ಟೇಟು, ಮೇನಕಾ 3 ಮೇನ್ ಥಿಯೇಟ್ರ್ ಅವಾಗ ಕನ್ನಡ ಪಿಕ್ಚರ್ಗೆ. ಅದೇನಾದ್ರು ಮಿಸ್ ಆಯಿತು ಅಂತಂದರೆ ಸಾಗರ್ ಆಯಿತು. ಆಮೇಲೆ ಯಾವಾಗ ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ದಮ್ಮು ಕಟ್ಟಿ ನಿಂತ್ಕೋತೋ ಆ ಟೈಮಲ್ಲೇ ಕಲ್ಪನಾ ಥಿಯೇಟ್ರಿಗೆ, ಸಾಗರ್ಗೆ, ಅಲಂಕಾರ್ಗೆ ಎಲ್ಲಕ್ಕೂ ಕನ್ನಡ ಪಿಕ್ಚರ್ಗಳು ಬಂತು. ಆವಾಗ ಎಲ್ಲರೂ ಕನ್ನಡ ಹಾಕೋಕ್ಕೆ ಶುರು ಮಾಡಿದ್ರು. ಆವಾಗ ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಮಾಡಬೇಕು ಅಂತಂದರೆ ಒಂದು 4-5 ಥಿಯೇಟ್ರ್ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಲೆಟರ್ ಕಳಿಸೋರು 3 ತಿಂಗಳ ಮುಂಚೆ, ಈ ಡೇಟ್ಗೆ ನಾವು ಪಿಕ್ಚರ್ ಬರ್ತೀವಿ, ನಿಮ್ಮ ಹತ್ರ ಥಿಯೇಟ್ರ್ ಖಾಲಿ ಇದೆಯಾ ಅಂತ. ಆವಾಗ ಒಂದು 4-5 ಥಿಯೇಟ್ರ್ ಕಳಿಸೋದು. ನಾವು ಅದಕ್ಕೆ ರಿಪ್ಲೈ ಕೊಟ್ಟರೆ ಬನ್ನಿ ನಾವು ಫ್ರೀ ಇದ್ದೀವಿ ಅಂದಾಗ ಅಷ್ಟು ಡಿಮ್ಯಾಂಡ್ ಇತ್ತು ಸರ್ ಸಿನಿಮಾ ಥಿಯೇಟ್ರಿಗೆ ಅವಾಗ. ಈ ಓಡ್ತಾ ಇರೋ ಸಿನಿಮಾನ ತೆಗ್ಸೋದು ಒತ್ತಡ ಕೆಲವೊಂದು ಬರ್ತಾವಲ್ಲ, ಅದು ಯಾವ ರೀತಿ, ಯಾಕೆ, ಏನು? ಯಾರು ತೆಗ್ಸಲ್ಲ ಆ ಥರ. ಈ ಡೇಟ್ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. ಈಗ ನಿಮ್ಮ ಪಿಕ್ಚರ್ ನೀವೇ ಡಿಸ್ಟ್ರಿಬ್ಯೂಟ್ರು, ನಿಮ್ಮದೇ ಪಿಕ್ಚರ್ ರಿಲೀಸ್ ಮಾಡಬೇಕು, ನೀವು ಇನ್ನೊಬ್ಬರು ಬಾಡಿಗೆ ಕೊಟ್ಟಿರ್ತೀರ ಪಿಕ್ಚರ್ನ. ಅದು ಅವರೇಜು ಪೂರ್ತಿ ಏನು ತುಂಬ ಚೆನ್ನಾಗಿ ಹೋಗ್ತಾಯಿದ್ರೆ ಯಾರೂ ತೆಗ್ಸೋಕೆ ಹೋಗಲ್ಲ. ಸ್ವಲ್ಪ ಕಮ್ಮಿ ಆಗಿದೆ ಅಂದಾಗ ನೋಡಪ್ಪ ನಮ್ಮ ಪಿಕ್ಚರ್ ಬರ್ತಾಯಿದ್ದು ಬಿಟ್ಕೊಡು ಅಂತೀವಿ. ಅದನ್ನು ಬಿಟ್ಟು ಶಿಫ್ಟ್ ಮಾಡಿಸ್ತೀವಿ. ಇಲ್ಲಿಂದ ತೆಗೆದ ತಕ್ಷಣ ಅವಾಗ ಕೆಂಪೇಗೌಡ ಶಿಫ್ಟ್ ಮಾಡ್ತಾಯಿದ್ದು, ಕೆಂಪೇಗೌಡ ಥಿಯೇಟ್ರಿಗೆ ಶಿಫ್ಟ್ ಆಗೋದು, ಅಲ್ಲಿಂದ ಮುಂದೆ ಪ್ರಭಾಗಕ್ಕೆ ಶಿಫ್ಟ್ ಆಗೋದು, ಆ ಥರ ಆಗೋದು. ಆಮೇಲೆ ರಾಜ್ಕುಮಾರ್ ಪಿಕ್ಚರೆಲ್ಲ ಡಬಲ್ ಥಿಯೇಟ್ರೇ ಬರೋದು ಅವಾಗ. ಇವಾಗ ನಮ್ಮ ಬಿಡುಗಡೆ ಥಿಯೇಟ್ರು ಓಪನಿಂಗ್ ಪಿಕ್ಚರ್, ನಾವು ಓಪನಿಂಗ್ 2 ಥಿಯೇಟ್ರು, ಪ್ರಭಾತು ಮತ್ತು ನರ್ತಕಿ, ಹೊಸ ಥಿಯೇಟ್ರ್ ಓಪನಿಂಗ್ ಅಂತ ನಾವು ಹಾಕ್ಕೊಂಡು. ಇದು ಅಷ್ಟೇ, ಮಯೂರ ರಾಜ್ಕುಮಾರ್ ಅವ್ರದ್ದು, ಸಾಗರು, ಸ್ಟೇಟು, ಗಂಧದ ಗುಡಿ, ಸಾಗರು, ಸ್ಟೇಟು, ಆ ಥರ ಡಬಲ್ ಥಿಯೇಟ್ರು ಕಂಟ್ರೋಲ್. ಆ ಥರ ಅಷ್ಟು ಇದಾಗ್ತಾಯಿತ್ತು ಅವಾಗ. ಜನಜಂದುಗಳಿಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಜನ ಒಳಗಡೆ ಇನ್ನೊಂದು ಜನ ಆಚೆ ಇರ್ತಿದ್ರು ಸಹ ಅವಾಗ ಸಿನಿಮಾ ನೋಡೋಕ್ಕೆ, ಅಷ್ಟು ಕ್ರೇಜಿ. ನಮ್ಮ ಗ್ರೌಂಡಲ್ಲೆಲ್ಲ ಬರೀ ಮುಸ್ಲಿಮ್ಸ್ನವರು ಒಂದು ಹಿಂದಿ ಪಿಕ್ಚರು ರಂಜಾನ್ಗೆ ಬಂದುಬಿಟ್ರೆ ನಮ್ಮ ಗ್ರೌಂಡೆಲ್ಲ ಬರೀ ಬಿರಿಯಾನಿನೇ. ಆವಾಗ ಬಿರಿಯಾನಿ ಕಟ್ಕೊಂಡು
ಊಟ ಮಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡೆ ಹೋಗ್ತಾಯಿದ್ರು ಅವಾಗ ಅಂತ ಇದು ಅವಾಗ. ಆ ಹಿಂದಿ ಪಿಕ್ಚರ್ಗಳೆಲ್ಲ 25 ವಾರನೇ ಸಹ ಹೋಗ್ತಾಯಿದ್ದು. ಈ ಆನ್ಲೈನ್ ಬುಕ್ಕಿಂಗ್ ಬಂದಿರೋದ್ರಿಂದ ಏನು ಆನ್ಲೈನು ಬುಕ್ಕಿಂಗು ದೊಡ್ಡ ಪಿಕ್ಚರ್ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ. ಸಣ್ಣ ಪುಟ್ಟ ಪಿಕ್ಚರ್ಗೆ ಬುಕ್ಕಿಂಗೇ ಬರೋಲ್ಲ ಸರ್. ದೊಡ್ಡದಿರೋದು ಬುಕ್ಕಿಂಗ್ ಮಾಡ್ತಾರೆ. ಸಣ್ಣ ಪುಟ್ಟ ಪಿಕ್ಚರ್ಗೆ ಬುಕ್ಕಿಂಗೇ ಬರೋಲ್ಲ. ದೊಡ್ಡ ಪಿಕ್ಚರ್ ಅದು ಮಾಡ್ತಾರೆ. ಶೇರ್ ಅಷ್ಟೇ ಇರುತ್ತಾ, ಸೇಮ್ ಇರುತ್ತಾ? ನಿಮಗೆ ಬಾಡಿಗೆ ಕೊಡೋದು ಅಷ್ಟೇ? ಯಾರು ಅವರ ಹ್ಞೂ ಬುಕ್ ಮೈ ಶೋ ಅವರು ಟಿಕೆಟ್ ಮೇಲೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಸರ್ ನಮಗೆ, ಥಿಯೇಟರ್ ಯಜಮಾನರಿಗೆ. ಹ್ಞೂ ಅವರು ಚಾರ್ಜ್ ಮಾಡ್ಕೋತಾರೆ. ಈಗ ಒಂದು 100 ರೂಪಾಯಿ ಇರುತ್ತೆ, ನಮ್ಮ 120 ರೂಪಾಯಿ ಟಿಕೆಟ್ ತೊಗೊಳ್ಳಿ, ಅವರು 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನು ನಮಗೆ ಒಂದು 10-15 ಕೊಡ್ತಾರೆ, ಅವರು ಒಂದು 15 ಇಟ್ಕೋತಾರೆ. ಅದು ಡಿಸ್ಟ್ರಿಬ್ಯೂಟ್ರಿಗೆ ಹೋಗಲ್ಲ? ಇಲ್ಲ ಥಿಯೇಟರ್ ಯಜಮಾನರಿಗೆ ಬರುತ್ತೆ ಅದು. ಆ ಥರ. ಆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ಲಾಸ್ ಆಗಲ್ವಾ ಅದು? ಯಾವುದು ಆನ್ಲೈನ್ ಬುಕ್ಕಿಂಗ್? ಆನ್ಲೈನ್ ಬುಕ್ಕಿಂಗು ಇಲ್ಲ ಅದಕ್ಕೂ ಅವ್ರಿಗೆ ಸಂಬಂಧ ಏನಿಲ್ಲ. ಅವ್ರಿಗೇನು ಕಲೆಕ್ಷನು ಇದು ಎಷ್ಟು ಸೀಟ್ ಹೋಗಿದೆ, ಕಲೆಕ್ಷನ್ ಎಷ್ಟು ಬಂದಿದೆ ಅಷ್ಟು. ಈ ಬುಕ್ ಮೈ ಶೋಲಿ ಇವಾಗಲ್ವಾ ಸರ್, ಮೊದಲು ಬುಕ್ ಮೈ ಶೋ ಎಲ್ಲಿತ್ತು ಸರ್ ಅವಾಗ? ಈಗ ಇರಲಿಲ್ಲ. ಇವಾಗಲೇ ಪೇಟಿಎಮ್ ಅಂತೆ ಬುಕ್ ಮೈ ಶೋ ಅಂತ. ಈಗ ಅದು ದೊಡ್ಡ ಪಿಕ್ಚರ್ಗೆ ಹೋಗುತ್ತವೆ, ಸಣ್ಣ ಪಿಕ್ಚರ್ಗೆ ಒಂದು ಟಿಕೆಟು ಬುಕ್ ಆಗಲ್ಲ. ಈ ಥರ ಪರಿಸ್ಥಿತಿ ಇವಾಗ. ಮಾಲ್ಗಳು ಬಂದಿರೋದ್ರಿಂದ ಅದಕ್ಕೂ ನಿಮಗೂ ಕಾಂಪಿಟೇಷನ್ ಹೇಗಿದೆ ಅದರಿಂದ? ಮಾಲಲ್ಲಿ 5 ಸ್ಕ್ರೀನು 6 ಸ್ಕ್ರೀನ್ ಇರುತ್ತೆ. ಅಲ್ಲೂ ಏನು ಅಂಥ ಕಲೆಕ್ಷನ್ ಬರ್ತಾ ಇಲ್ಲ. ದೊಡ್ಡ ಪಿಕ್ಚರ್ ಹಾಕ್ತಾರೆ, ಬರುತ್ತೆ. ಸಣ್ಣ ಪುಟ್ಟ ಸುಮ್ಮನೆ ಪೇಪರಲ್ಲಿ ಹಾಕಿರ್ತಾರೆ PVR ಅಂತ, ಅಲ್ಲಿ ಶೋನೇ ಇರಲ್ಲ. ನೀವು ನೋಡಿಬೇಕಾದ್ರೆ ಹೋಗ್ಬಿಟ್ಟು ಸುಮ್ಮನೆ ಹಾಕಿರ್ತಾರೆ, ಅಲ್ಲಿ ಒಂದು ಶೋನೂ ಕೊಟ್ಟಿರಲ್ಲ, ಅಲ್ಲಿ ಓಡಿಸೋದೇ ಇಲ್ಲ. ಒಂದು ಶೋಗೆ 10 ಜನ ಬಂದರೆ ಶೋನೇ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ ಅವರು. ಪೇಪಲ್ಲಿ ಮಾತ್ರ ಅಲ್ಲಿ ಪಿಕ್ಚರ್ ಇರಲಿ ಇಲ್ಲದೇ ಇರಲಿ ಶೋ ನಡೀತಾ ಇದೆ ಅಂತ ಹಾಕ್ತಿರ್ತಾರೆ ಅಲ್ಲಿ. ಎಷ್ಟೋ ಮಾಲ್ಗಳು ಬಂದಾಗಿವೆ ಸರ್ ಇವಾಗ. ಎಷ್ಟೋ ಮಾಲ್ಗಳು ಕ್ಲೋಸ್ ಆಗಿಬಿಟ್ಟಿವೆ. ಒಂದಿಷ್ಟು ಸ್ಕ್ರೀನ್ಗಳು ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಅವರಿಗೆ ಎಲ್ಲ ಭಾಷೆ ಸಿನಿಮಾಗಳು ಹಾಕೋಬೋದು. ಈಗ ನೋಡಿ, ನಾವು ಮಲಯಾಳಿ ಹಾಕಿದ್ರೆ ಹೋಗುತ್ತೆ ನಮ್ಮಲ್ಲಿ, ತಮಿಳು ಹಾಕಂಗೆ ಇಲ್ಲ. ಮಾಲಲ್ಲಿ ಹಾಕೋಬೋದು. ತೆಲುಗು ಹಾಕ್ತಾರೆ, ತಮಿಳು ಹಾಕ್ತಾರೆ, ಮಲಯಾಳಿ ಹಾಕ್ತಾರೆ, ಯಾವ ಭಾಷೆ ಬೇಕೋ ಆ ಪಿಕ್ಚರ್ ಹಾಕೋತಾರೆ. ಆದರೆ ನಮ್ಮಲ್ಲಿ ಆ ಥರ ಹಾಕೋಕ್ಕಾಗಲ್ಲ. ಕನ್ನಡನೇ ಹಾಕಬೇಕು. ಸ್ವಲ್ಪ ಮಿಸ್ ಆದರೆ ತೆಲುಗು ಹಾಕ್ಬೋದು, ತಮಿಳು ಹಾಕೋಂಗಿಲ್ಲ, ಮಲಯಾಳಿ ಹಾಕೋಂಗಿಲ್ಲ, ಹಿಂದಿ ಹಾಕ್ಬೋದು. ಅಲ್ಲ, ಒಂದಿಷ್ಟು ಆಡಿಯನ್ಸ್ನ ಎಳ್ಕೊಂಬಿಟ್ರು ಅನಿಸ್ಲಿಲ್ವ ನೀವು ಮಾಲ್ನವರು? ಇದೀಗ ಸಿಂಗಲ್ ಸ್ಕ್ರೀನ್ಗೆ ಹಾಂ ಇವಾಗ ಹೇಳ್ತಿದ್ದಾರೆ ಸರ್. ಒಂದು ಅಫಿಷಿಯಲ್ ಆಡಿಯನ್ಸ್ ಇವಾಗ ಬರೋದೇ ಇಲ್ಲ ಸರ್. ಇವಾಗ ಅವ್ರು ಬುಕ್ ಮೈ ಶೋಲ್ಲಿ ಮಾಡ್ಕೋತಾರೆ. ಒಂದು 20-30 ರೂಪಾಯಿ ಹೋದ್ರೆ ಹೋಗ್ಲಿ, ಅವ್ರ ಟೈಮ್ ಕರೆಕ್ಟಾಗಿ ಅವ್ರ ಅಂಗಡಿ ಕ್ಲೋಸ್ ಮಾಡಿಕೊಂಡು ಅವ್ರು ಇದು ಮಾಡಿಕೊಂಡು ನೈಟ್ ಶೋ ಎಷ್ಟೊತ್ತಿಗಿದೆ ಬುಕ್ ಮಾಡ್ಕೋತಾರೆ, ಆಟೋಮೆಟಿಕ್ಕಾಗಿ ಹೋಗ್ತಾರೆ ಅಫಿಷಿಯಲ್ ಆಡಿಯನ್ಸ್. ಇನ್ನು ಮೆಜೆಸ್ಟಿಕಲ್ಲೆಲ್ಲ ಲೋ ಕ್ಲಾಸ್ ಆಡಿಯನ್ಸೇ ಅಲ್ಲಿ ಬರ್ತಾ ಇರೋದು. ಈಗ ಅವ್ರು ನಾವು ಸಿನಿಮಾಗೆ ಬಿಡಲ್ಲ ಅಂದರೆ ಶೋನೇ ಕೊಡೋಕ್ಕಾಗಲ್ಲ. 50 ಜನ ಬರ್ತಾರೆ ಅಂದರೆ 20 ಜನ ಕುಡುಕ್ರೇನೆ. ನೀನು ಕುಡ್ದಿದ್ದೀಯಪ್ಪ ಬಿಡಲ್ಲ ಅಂತಂದರೆ ನಮಗೆ ಲಾಸು. ಶೋನೇ ಕೊಡೋಕ್ಕಾಗಲ್ಲ. ಒಳಗಡೆ ಹೋಗ್ತಾನೆ, ಏನು ಮಾಡ್ತಾನೆ, ಅಲ್ಲೇ ವಾಂತಿ ಮಾಡ್ತಾನೆ, ಅಲ್ಲೇ ಡ್ರಿಂಕ್ಸ್ ತೊಗೊಂಬಂದು ಅಲ್ಲೇ ಕುಡ್ದಿರ್ತಾನೆ. ಅವನು ಪಿಕ್ಚರ್ ಬಿಟ್ಟರು ಆಚೆ ಮಲಗಿಬಿಟ್ಟಿರ್ತಾನೆ ರೋನಲ್ಲೇ. ಅವನ್ನ ಎತ್ತಾಕೊಂಡು ಬಂದು ಆಚೆ ಬಿಡ್ಬೇಕು ನಾವು. ಆ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಇವಾಗ. ಬಾತ್ರೂಮಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಹೋಗ್ಬಿಟ್ಟು ಅಲ್ಲಿ. ಹೌದು, ಬೆಳಗ್ಗೆ ಯಾವ ಫ್ಯಾಮಿಲಿನೂ ಬರೋದಿಲ್ಲ ಪಿಕ್ಚರ್ಗೆ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ. ದೊಡ್ಡ ಪಿಕ್ಚರು ಯಾವುದೋ ಒಂದು ಅದೇನಾ ಈಗ ಹೇಳೋದು ನೋಡಿ, ಅದು ನೀಟ್ ಆ್ಯಂಡ್ ಕ್ಲೀನ್ ಇದ್ದರೆ ಮಾಲ್ ಬರೋರು ಇಲ್ಲಿಗೆ ಆಡಿಯನ್ಸ್ನ ಕ್ಯಾಚ್ ಮಾಡ್ಬೋದು ಅಂತಾರೆ ಸರ್. ಅದೇ ನಿಮ್ಗೆ ಅನ್ಸುತ್ತೆ ಹಂಗೆ? ಇಲ್ಲ ನಮ್ಮ ಥಿಯೇಟ್ರ್ಗಳ ಈಗ ಸರ್ ಇಲ್ಲಿ ಟೈಮಿಂಗ್ಸೇ ಬೇರೆ, ಅಲ್ಲಿ ಟೈಮಿಂಗ್ಸೇ. ಇಲ್ಲಿ ನೋಡಿ 7:30ಗೆ ಕ್ಲೋಸು ಶೋ ಇಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲಿ. ಮಾಲಲ್ಲಿ ಹಂಗಲ್ಲ, ನೈಟ್ 10:30 ಶೋಗೆ ಒಂದು ಶೋ ಇರುತ್ತೆ. ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಅಲ್ಲಿ ಮಾಲಲ್ಲಿ. ಮಾಲು ಇರುತ್ತೆ, ಥಿಯೇಟ್ರು ಇರುತ್ತೆ. ಈಗ ನೈಟು ಯಾರೋ ಒಂದು ಬಿಸ್ನೆಸ್ ಮಾಡೋರು, ಒಂದು ಬಟ್ಟೆ ಅಂಗಡಿನೋ ಒಂದು ಒಡವೆ ಅಂಗಡಿನೋ ಏನೋ ಅಂಥವ್ರಿಗೆಲ್ಲ ನೈಟ್ ಶೋ ಅನುಕೂಲ ಆಗುತ್ತೆ. ಅವ್ರಿಗೆ 10:30 ಶೋಗೆ ಹೋಗ್ತಾರೆ ಆರಾಮಾಗಿ. ಇಲ್ಲಿ ಸಿಂಗಲ್ ಸ್ಕ್ರೀನ್ಗೆ ಬರೋದಿಲ್ಲ. ಅದು ಎಫೆಕ್ಟ್ ಆಗಿದೆ ನಮಗೆ, ಬರೋದಿಲ್ಲ. 7:30 ಶೋಗೆ ಅವ್ರು ಬರೋಕ್ಕಾಗಲ್ಲ, 10:30 ಶೋ ನಾವು ಕೊಡೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ ಆಗಿದೆ. ಅದು ಎಫೆಕ್ಟ್ ಇದೆ. ನೀವೇನು ಚೇಂಜಸ್ ಮಾಡ್ಕೊಳಕ್ಕಾಗಲ್ವ ಆ ಟೈಮಿಂಗ್ಸು? ಸರ್ಕಾರದ ರೂಲ್ಸ್ ಅದು. ಸರ್ಕಾರದ ರೂಲ್ಸ್ ಇದೆ, ಮಾಡ್ತೀವಿ. ಶೋ ಕೊಡ್ತೀವಿ 10:30 ಶೋ. ದೊಡ್ಡ ಪಿಕ್ಚರು, ದೊಡ್ಡಿರೋ ಪಿಕ್ಚರು ಅಂದರೆ 1 ವಾರ ಕೊಡ್ತೀವಿ ಸರ್. 2ನೇ ವಾರಕ್ಕೆ ಜನ ಬರೋಲ್ಲ. 1 ವಾರ ಕೊಡ್ತೀವಿ ದೊಡ್ಡ ಪಿಕ್ಚರ್ ಬಂದರೆ. ಆವಾಗ ಒಂದು 4 ಡೇಸ್ ಒಳ್ಳೆ ಕಲೆಕ್ಷನ್ ಬರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರದಿಂದ 50%, ಬುಧವಾರ 40, 20 ಅಲ್ಲಿಗೆ 1 ವಾರ ಕ್ಲಿಯರ್ ಮಾಡಿಬಿಡ್ತೀವಿ ಸಾಕು. ನೈಟ್ ಶೋ ಓಡಿಸೋದ್ರಿಂದ
ಪ್ರಯೋಜನ ಇಲ್ಲ ಅಂತ. ಸರ್ ಬೇರೆ ಸ್ಟೇಟಲ್ಲಿ ಈಗ 50 ರೂಪಾಯಿ 30 40 ರೂಪಾಯಿ ಈಗಲೂ ಎಷ್ಟೋ ಥಿಯೇಟರ್ಗಳಲ್ಲಿ ಹೋಗ್ತಾ ಇದೆ ಟಿಕೆಟ್ಸು. ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಥರ ರೇಟ್ ಜಾಸ್ತಿ, ಅದ್ರ ಬಗ್ಗೆ ಹೇಳಿ. ಕರ್ನಾಟಕದಲ್ಲಿ ರೇಟ್ ಜಾಸ್ತಿ ಅಂದರೆ GST ಆಯಿತು. ಇವಾಗ ಮೊದಲ ಥರ ಸ್ಲ್ಯಾಬ್ ಟ್ಯಾಕ್ಸ್ ಅದೆಲ್ಲ ಎಲ್ಲ ಕಡೆನೂ ಇದೆಯಲ್ಲ, ಅದು ಇಂಡಿಯಾನೇ. GST ಇವಾಗ ಆಯ್ತಿತ್ತು, ಮೊದಲು GST ಇರಲಿಲ್ಲ ನಮಗೆ. ಹೌದು. ಸೇಲ್ ಟ್ಯಾಕ್ಸ್ ಅಂತ ಒಂದಿತ್ತು, ಅಷ್ಟೇ ಇದ್ದು. ಸೇಲ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು ಎರಡೇನೋ ಇತ್ತು ಸರ್, ಕಮ್ಮಿ ಇತ್ತು ಅವಾಗ. ಇವಾಗ ಅದು ಕೌಂಟು ಈಗ 120 ರೂಪಾಯಿ ರೇಟ್ ಮಾಡಿದ್ರೆ 120 ರೂಪಾಯಿಗೆ ಇವಾಗ 9 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಸರ್. 9 ರೂಪಾಯಿ 70 ಪೈಸೆ ಟ್ಯಾಕ್ಸ್ ಕಟ್ಟೋದು. ಎರಡು ಥರ ಕಟ್ಟಬೇಕು, ಒಂದು ಸ್ಟೇಟಿಗೆ ಒಂದು ಸೆಂಟ್ರಲ್ಗೆ ಅಂತ ಅನ್ನೋ ಥರ. 18 20 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಸರ್. 120 ಚಾರ್ಜ್ ಮಾಡಿದ್ರೆ 100 ರೂಪಾಯಿ ನಿಮಗೆ 100 ರೂಪಾಯಿ ಬರುತ್ತೆ ನಮಗೆ. ಅದರಲ್ಲಿ ಭಾಗ ಆ ಥರ ಇವಾಗಿರೋದು. ಇಲ್ಲ ಆಂಧ್ರದಲ್ಲಿ ಕೇಳಿದ್ದೀನಿ ನಾನು, 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಈಗಲೂ ಇದೆಯೋ ಗೊತ್ತಿಲ್ಲ ಸರ್. ತಿರುಪತಿಲಿ ಎಲ್ಲ 30 ರೂಪಾಯಿ ಸಿನಿಮಾ ತೋರಿಸ್ತಾರೆ, 40 ರೂಪಾಯಿಗೆ ಅಂತ ತೋರಿಸ್ತಾರೆ ಅಂತ. ಈ ಬೆಂಗಳೂರಲ್ಲಿ ಎಲ್ಲೂ ನೋಡಿಲ್ಲ. ಒಂದ್ಸಲ ಮೆಜೆಸ್ಟಿಕಲ್ಲಿ ಮಾಡಿದ್ರು. ಅದು ಒಂದು ಕಾರಣ ಇರ್ಬೋದಲ್ಲ ಸರ್, ಥಿಯೇಟರ್ಗೆ ಪ್ರಾಬ್ಲಮ್ ಆಗ್ತಿದೆ. ರೇಟ್ ಆಫ್ ಅಡ್ಮಿಷನ್ ಮಾಡೋಣ ಅಂತ ಕಮ್ಮಿ ಮಾಡಿದ್ರೆ ಜನ ಬರ್ತಾರೆ ಅಂತ ನಂಬಿಕೆ ಇಲ್ಲ. ಮಾಡ್ಬೋದು ಈಗಲ್ವ ಸರ್. ಇದಕ್ಕಿಂತ ಕಮ್ಮಿ ಮಾಡಿದ್ರೆ ವರ್ಕೌಟ್ ಆಗಲ್ಲ ಸರ್ ನಮಗೆ. ಈಗ 120 ಸೆಕೆಂಡ್ ಕ್ಲಾಸು, 150 ರೂಪಾಯಿ ಬಾಲ್ಕನಿ. ಅದಕ್ಕಿಂತ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಕಮ್ಮಿನೂ ಮಾಡೋಕ್ಕಾಗಲ್ಲ. ಸಿಂಗಲ್ ಜನಗಳು ಯಾರೂ ರೇಟ್ ಜಾಸ್ತಿ ಅಂತ ಹೇಳಲ್ಲ ನಮಗೆ ಬಂದು. ರೇಟ್ ಜಾಸ್ತಿ ಆಯಿತು ನಿಮ್ಮ ಥಿಯೇಟ್ರ್ ನಾವು ಬರಲ್ಲ ಅನ್ನೋ ಥರ ಹೇಳಲ್ಲ. ಬಟ್ ಅಂದರೆ ಅವ್ರು ಬೇಕಾ ಸಿನಿಮಾ ಸಿಗ್ತಾಯಿಲ್ಲ ಅವರಿಗೆ. ಈಗ ಎಲ್ಲಿ ನೋಡಿ, ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ, ಪ್ರೊಡ್ಯೂಸರ್ ಎಲ್ಲ OC ಟಿಕೆಟ್ ಕೊಟ್ಬಿಡ್ತಾರೆ. ಅದನ್ನು ಕಾಯ್ಕೊಂಡು ಅವರು ನೋಡ್ಕೊಂಡು ಹೊರಟೋಗ್ತಾರೆ. ಫಸ್ಟ್ ದಿನ ಎಲ್ಲ ನೀವು ಹೇಳೋ ಪ್ರಕಾರ OC ಟಿಕೆಟ್ಸ್ ಇತ್ತೀಚೆಗೆ ಭಾಳಷ್ಟು ಸಿನಿಮಾ ಭಾಳಷ್ಟು ಆಗೋಗ್ಬಿಟ್ಟಿದೆ ಸರ್ ಇವಾಗ. ಥಿಯೇಟ್ರ್ ಮುಂದೆ ಕಾಯ್ಕೊಂಡಿರ್ತಾರೆ, ಒಂದು 100-150 ಟಿಕೆಟ್ ಫ್ರೀಯಾಗಿ ಕೊಟ್ಬಿಡ್ತಾರೆ. ಅವ್ರಿಗೇನೋ ಒಂದು ಖುಷಿ ಕೊಟ್ಬಿಡ್ತಾರೆ. ಮ್ಯಾಟ್ನಿಗೆ 25% ಕಲೆಕ್ಷನ್, ಕ್ಲೋಸ್ ಆರ್ಟ್. ಏನದು ಅದು ಒಂದು ಪ್ರಮೋಷನಲ್ ಮಾಡೋಕ್ಕೆ ಏನೋ ಅವರು ಈ ಥರ ನೋಡಿದ್ರೆ ಜನ ಕ್ರೌಡೆಡ್ ಆಗಿ ಜನ ಈಚೆ ಬರ್ತಾರೆ ಅಂದ್ಬಿಟ್ಟು ಬರ್ತಾರೆ ಅಂತ ಅವ್ರು ಮಾಡ್ತಾರೆ. ಆಮೇಲೆ ಅಲ್ಲಿಗೆ ಕತೆ ಕ್ಲೋಸ್ ಆಗುತ್ತೆ. ಟಮಟೆ ಗಿಮಟೆ ಒಡಿಸ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಇದು ಮಾಡ್ತಾರೆ. ಅಂದರೆ ಈ ಥರ ಸಿನಿಮಾಗಳು ಸುಮಾರಾಗಿವೆ, ಯಾವುದು ಇದೇ ಆಗ್ತಾಯಿಲ್ಲ. ಈ ಕಟೌಟ್ ನಾನು ಕಟ್ಟಕ್ಕೆ ಹೋಗಿ ಏನಾದರೂ ಪ್ರಾಬ್ಲಮ್ ಆಗಿದೆ, ಯಾರು ಸತ್ತಿರೋದು ಇದೆಯಾ ನಿಮಗೆ ಇನ್ಸಿಡೆಂಟ್? ನಮ್ಮಲ್ಲಿ ಕಟೌಟಿಂದ ಯಾರೂ ಬಿದ್ದಿಲ್ಲ. ಕಟೌಟ್ ಬಿದ್ದೋಗ್ಬಿಟ್ಟಿದೆ ಗಾಳಿಗೆ ಮಳೆಗೆ. ಕಟೌಟಿಂದ ಬಿದ್ದವ್ರು ಯಾರೂ ಇಲ್ಲ. ನಮ್ಮ ಥಿಯೇಟ್ರಲ್ಲಿಂದ ಯಾರೂ ಆಗಿಲ್ಲ ಸರ್ ಆ ಥರ. ಕಟೌಟ್ ಮುರಿದು ಬಿದ್ದೋಗ್ಬಿಟ್ಟಿದೆ, ಯಾರಿಗೂ ಅಪಾಯ ಆಗಿಲ್ಲ. ಈ ಮಳೆ ಗಾಳಿ ಕಾಲ ಬರುತ್ತೆ ನೋಡಿ, ಆ ಟೈಮಲ್ಲಿ ಬಿದ್ದಿದೆ. ರಾಜ್ಕುಮಾರ್ ಅವ್ರ ಪಿಕ್ಚರ್ದೇ ಬಿದ್ದೋಯ್ತು ಕಟೌಟು, ಆಕಸ್ಮಿಕದೇ ಬಿದ್ದೋಯ್ತು ಸರ್. ಬಟ್ ಒಂದು ಯಾರಿಗೂ ಏನೂ ಅಪಾಯ ಇಲ್ಲ. ಒಂದೆರಡು ಕಾರ್ ಮೇಲೆ ಬಿತ್ತು, ಸ್ವಲ್ಪ ಇದಾಯಿತು ಡ್ಯಾಮೇಜು, ಅದನ್ನು ಕ್ಲಿಯರ್ ಮಾಡಿದ್ರು. ಆದರೆ ಯಾರು ವ್ಯಕ್ತಿ ಹಾರ ಹಾಕೋಕ್ಕೋಗಿ ಬಿದ್ದವ್ರು ಯಾರೂ ಇಲ್ಲ. ಈಗ ಅಲ್ಲಿ ಸಾರ್ವೆ ಕಟ್ಟೋ ಟೈಮಲ್ಲಿ ಮಾಡೋ ಕೆಲಸಗಾರಿಗೂ ಯಾರಿಗೂ ಏನೂ ಅಪಾಯ ಆಗಿಲ್ಲ. ಇದುವರೆಗೂ ನಾವು ಒಳಗೆ ನುಗ್ಲಾಗಿ ಜನ ಆ ಥರದ್ದಾಗಿ ಟಿಕೆಟ್ ತಗೊಳ್ಳುವಾಗಲೂ ಏನೋ ಯಾರು ಏನೋ ಸಾವು ನೋವಾಗಿಲ್ಲ ಸರ್. ನಾವು ಯಾವಾಗಲೂ ಸಂಜೆ ಥಿಯೇಟ್ರಲ್ಲಿ ಒಂದು ಯಾರೋ ಕಾಲು ತುಳಿಸಿ ಸಿಕ್ಕಿ ಸತ್ತೋದ ಅಂತ ಕೇಳ್ದೋ. ತಾಯಿಗೆ ತಕ್ಕ ಮಗ ಪಿಕ್ಚರಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ ಸಂಜೆ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಳ್ಳುವಾಗ ಕಾಲು ತುಳಿಯೋದಕ್ಕೆ ಸಿಕ್ಕಿ ಒಬ್ಬರು ತೀರೋಗ್ಬಿಟ್ರು ಅಂತ ಕೇಳಿದ್ರು. ಅದು ಬಿಟ್ಬಿಟ್ರೆ ಮೆಜೆಸ್ಟಿಕ್ ಅಂತ ಘಟನೆ ನಡೆದಿಲ್ಲ. ನೀಟಾಗಿ ಕ್ಯೂ ಇಶ್ಯೂ ಮಾಡ್ತಾ ರಶೀದೀವಿ ಅಂತಂದರೆ ಪೊಲೀಸ್ನವರೆಲ್ಲ ಇರ್ತಾರೆ, ಯಾರು ನುಗ್ಗಿ ಮಾಡಿ ತಗೊಳ್ಳೋಣ ಅನ್ನೋದೇನಿಲ್ಲ. ನೀಟಾಗಿ ಕೊಡ್ತಾಯಿತ್ತು ಅವಾಗ. ನೀಟಾಗಿ ತೊಗೊಂಡು ಹೊರಟೋಗ್ಬಿಡೋರು. ಆ ಥರ ಆಯ್ತು. ಕ್ರೌಡು ನಿಧಾನಕ್ಕೆ ಕ್ರೌಡು ನಿಧಾನಕ್ಕೆ ತೊಗೊಂಡೋಗೋರು. 3 days ಮುಂಚೆ ಕೊಡ್ತಾಯಿತ್ತಲ್ಲ ಸರ್ ಅವಾಗೆಲ್ಲ. ಥಿಯೇಟ್ರಲ್ಲಿ ಯಾರು ಸತ್ತಿದ್ದು ಆ ಥರ ಆಟ ಆಡೋಕ್ಕಾಗಿರೋದು ಆ ಥರ ಏನಿಲ್ಲ? ಇಲ್ಲ ಸರ್, ಇಲ್ಲ. ನಮ್ಮ ಥಿಯೇಟ್ರಲ್ಲಿ ಯಾವತ್ತೂ ಅದು ನಡೆದಿಲ್ಲ. ಸರ್ ಅವಾಗಿನ ಸಿನಿಮಾ ಪ್ರಚಾರ ಹೆಂಗಿತ್ತು ಅದನ್ನ ಹೇಳ್ಬೋದಾ? ಸಿನಿಮಾ ಪ್ರಚಾರ ಹೆಂಗ್ ಮಾಡ್ತಿದ್ರಾ? ಅವಾಗ ಮಾರ್ಕೆಟಿಂಗ್ ಹೆಂಗಿತ್ತು, ಈಗ ಹೆಂಗಿದೆ ಮಾರ್ಕೆಟಿಂಗ್? ಏನು ಡಿಫ್ರೆನ್ಸು? ಯಾವುದು ಸರಿ ಯಾವ್ದು ತಪ್ಪು? ಅಂದ್ರೆ ಅವಾಗೆಲ್ಲ ಈ ಪೋಸ್ಟ್ ಅಂಟಿಸೋದು ಹೆಂಗೆಲ್ಲ ಈಗಲೂ ಅದೇ ಪೋಸ್ಟ್ ಅಂಟಿಸ್ತೀವಲ್ಲ ಸರ್ ಪ್ರತಿಯೊಂದು ಕಡೆ. ಈಗಲೂ ಅದೇ ಥರ ಪೋಸ್ಟ್ ಪಬ್ಲಿಸಿಟಿ ಅದೇ ಥರ ಮಾಡ್ತಾರೆ, ಬೇರೆ ಥರ ಇತ್ತು. ಪೇಪರಲ್ಲೂ ಮಾಡ್ತಾರೆ. ಫಸ್ಟಿಂದ ಹೇಳಿ ಸರ್. ಒಂದು ನಿಮಿಷ.